ಹಲೋ ಫ್ರೆಂಡ್ಸ್, ಎಲ್ರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ಇವತ್ತು ನಾನು ಸಿಂಪಲ್ಲಾಗಿ ಕ್ಯಾಬೇಜ್ ದೋಸೆ ಮಾಡ್ಕೊಳ್ತಿದ್ದೀನಿ. ತುಂಬಾ ಸಿಂಪಲ್ ರೆಸಿಪಿ, ತುಂಬ ಟೇಸ್ಟಿಯಾಗಿ ಕೂಡ ಇದೆ. ದಿಢೀರ್ ಅಂತ ಮಾಡ್ಕೊಳ್ಬೋದು, ಇನ್ಸ್ಟಂಟ್ ರೆಸಿಪಿ ಕೂಡ ಇದು. ಉದ್ದಿನಬೇಳೆ ಎಲ್ಲ ಬಳಸ್ತಾ ಇಲ್ಲ ಇಲ್ಲಿ. ಅದಕ್ಕೆ ನಾನು ಚಿಕನ್ ಗ್ರೇವಿ ಮತ್ತು ಆಲೂಗೆಡ್ಡೆ ಮತ್ತು ಕ್ಯಾಪ್ಸಿಕಮ್ ಉಪಯೋಗಿಸ್ಕೊಂಡು ಒಂದು ಗ್ರೇವಿ ಮಾಡ್ಕೊಂಡಿದ್ದೀನಿ. ಎರಡು ವೆಜ್ಜು ನಾನ್ ವೆಜ್ ಗ್ರೇವಿಗಳು ತುಂಬಾ ಚೆನ್ನಾಗಿರುತ್ತೆ ಇದ್ರ ಕಾಂಬಿನೇಷನು. ಇದು ಮಾಡೋದು ತುಂಬ ಸುಲಭ. ಏನೇನು ಬೇಕು ನೋಡೋಣ. ಕ್ಯಾಬೇಜ್ ತೊಗೊಂಡಿದ್ದೀನಿ. ಕ್ಯಾಬೇಜು ಎಷ್ಟು ಅಕ್ಕಿ ತೊಗೊಳ್ತೀರಾ ಅಷ್ಟೇ ಕ್ಯಾಬೇಜ್ ತೊಗೊಂಡ್ರೆ ಸಾಕು. ನಾನಿಲ್ಲಿ ದೋಸೆ ರೈಸ್ ತೊಗೊಳ್ತಾ ಇದ್ದೀನಿ, 1 ಕಪ್ಪಷ್ಟು. ನಾನು ಇದನ್ನು ರಾತ್ರಿ ನೆನೆಸಿಟ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಬೇಗ ನಾವು ಟಿಫನ್ ಮಾಡೋದ್ರಿಂದ. ನೀವು ಈವ್ನಿಂಗ್ ಏನೋ ಸ್ನ್ಯಾಕ್ಸ್ ಮಾಡ್ತೀವಿ, ಬೆಳಗ್ಗೆ ಲೇಟ್ ಆಗುತ್ತೆ ತಿಂಡಿ ಅನ್ನೋದು ಕೂಡ ಬೆಳಗ್ಗೆ 2 ಗಂಟೆಷ್ಟು ನೆನೆಸಿಟ್ಕೊಂಡ್ರೆ ಸಾಕು. ಇದನ್ನು ನಾನಿಲ್ಲಿ ಕಡಲೆಬೇಳೆ 2 ಸ್ಪೂನು, ತೊಗರಿಬೇಳೆ 2 ಸ್ಪೂನು, ಹೆಸರುಬೇಳೆ 2 ಸ್ಪೂನು, ಹಾಗೆ ಮೆಂತ್ಯನ 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ಅಕ್ಕಿ 1 ಕಪ್ಪು, ಬೇಳೆಗಳೆಲ್ಲ ಸೇರಿ ಅರ್ಧ ಕಪ್ಪು, ಕ್ಯಾಬೇಜ್ 1 ಕಪ್ಪು. ಇಷ್ಟು ಮೆಜರ್ಮೆಂಟ್ ಆದರೆ ಸಾಕು. ನೋಡಿ, ಬೇಳೆಗಳೆಲ್ಲ ಅರ್ಧ ಕಪ್ ಇದೆ. ಈಗ ದೋಸೆ ರೈಸು ಮತ್ತು ಬೇಳೆಗಳೆಲ್ಲ ಸೇರಿಸಿ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಳ್ಳೋಣ. ನಾನು ಆವಾಗಲೇ ಹೇಳ್ದಂಗೆ ಓವರ್ ನೈಟು ನೆನೆಸ್ಕೊಳ್ಬೋದು. ನೀವು ಬೆಳಗ್ಗೆ 2 ಗಂಟೆ, ಇನ್ನು ಟಿಫನ್ ಮಾಡೋದು 2 ಗಂಟೆ ಲೇಟು ಅನ್ನೋದು ಕೂಡ ನೆನೆಸಿಟ್ಕೊಂಡು ಮಾಡ್ಕೊಳ್ಬೋದು. ಬೆಳೆಗೆ ಬೇಳೆ ಎಲ್ಲ ಚೆನ್ನಾಗಿ ನೆಂದಿದೆ. ಬೇಳೆಗೆ ಮಸಾಲ ರುಬ್ಕೊಳ್ತಾ ಇದ್ದೀನಿ. ಮಸಾಲ ಅಂದರೆ ಕ್ಯಾಬೇಜ್ ಎಲ್ಲ ರುಬ್ಕೊಳ್ತಾ ಇದ್ದೀನಿ. ಕ್ಯಾಬೇಜು ಸಣ್ಣದಾಗಿ ಹೆಚ್ಚಿ ಸ್ವಲ್ಪ ಉಪ್ಪು ನೀರಲ್ಲಿ ತೊಳೆದಿಟ್ಕೊಂಡಿರೋಂಥದ್ದು 1 ಕಪ್ಪು. ತೆಂಗಿನಕಾಯಿ ತುರಿ 2 ರಿಂದ 3 ಸ್ಪೂನಷ್ಟು. ಶುಂಠಿ 1/4 ಇಂಚಷ್ಟಿದೆ. ಕರ್ಬೇವಿನ ಸೊಪ್ಪು 4 ರಿಂದ 5 ಕಡ್ಡಿಯಷ್ಟಿದೆ. ಹಸಿಮೆಣ್ಸಿಕಾಯಿ 2 ತೊಗೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಆದಷ್ಟು ಜಾಸ್ತಿ ಬಳಸಿ, ತುಂಬಾ ಚೆನ್ನಾಗಿದೆ. ನೀವು ಕೊತ್ತಂಬರಿ ಪುದೀನ ಕೂಡ ಆ್ಯಡ್ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ರುಬ್ಬೋದಕ್ಕೆ ನೀರು ಬೇಕಾಗುತ್ತೆ. ಈಗ ನೆನೆಸಿಟ್ಟಿದ್ವಂತಲ್ಲ ಬೇಳೆ ಮತ್ತು ಅಕ್ಕಿ ಎಲ್ಲನೂ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಹಾಗೆಯೇ ಕ್ಯಾಬೇಜನ್ನು ನೀವು ಇದೆಲ್ಲ ರುಬ್ಬಿಟ್ಟು ಕೂಡ ಕ್ಯಾಬೇಜನ್ನು ಮಿಕ್ಸ್ ಮಾಡ್ಕೊಳ್ಬೋದು, ಅದೂ ಚೆನ್ನಾಗಿರುತ್ತೆ. ಅಥವಾ ಈ ಥರ ಎಲ್ಲ ರುಬ್ಬಿ ಹಾಕಿ ನಾವು ದೋಸೆ ಮಾಡೋದ್ರಿಂದ ದೋಸೆ ತೆಳ್ಳಗೆ ತುಂಬಾ ಚೆನ್ನಾಗಿ ಬರುತ್ತೆ. ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಶುಂಠಿ, ತೆಂಗಿನಕಾಯಿ, ಕ್ಯಾಬೇಜು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಎಲ್ಲ ಹಾಕಿ ರುಬ್ಬೋದ್ರಿಂದ ಕ್ಯಾಬೇಜಿಗೆ ಉಪ್ಪು ಹಾಕಿದ ತಕ್ಷಣ ಸಾಫ್ಟ್ ಆಗೋಗುತ್ತೆ. ಆಗ ನೀರಿನ ಅಂಶ ಜಾಸ್ತಿ ತೊಗೊಳ್ಳಲ್ಲ. ಅದು ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಅಕ್ಕಿ ಎಲ್ಲ ನೆಂದಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕು, ಚೆನ್ನಾಗಿರುತ್ತೆ. ನುಣ್ಣಗಿರಲಿ ಪೇಸ್ಟು. ಇದನ್ನು ಮಿಕ್ಸಿ ಜಾರ್ಗೆ 1 ರಿಂದ 3 ಸ್ಪೂನಷ್ಟು ನೀರು ಹಾಕ್ಕೊಂಡು ಸೇಮ್ ದೋಸೆ ಹಿಟ್ಟಿನ ಹದ ಯಾವ ರೀತಿ ಇರುತ್ತೆ ಹಾಗೆ ಸ್ವಲ್ಪ ಗಟ್ಟಿಯಾಗಿಯೇ ಕಲಸಿಟ್ಕೋಬೇಕು. ಇದು ದಿಢೀರ್ ಅಂತ ಮಾಡೋಂಥದ್ದು, ಹುಳಿ ಬಂದರೆ ಚೆನ್ನಾಗಿರೋದಿಲ್ಲ. ಅಕಸ್ಮಾತ್ ದೋಸೆ ಹಿಟ್ಟನ್ನು ಮಿಕ್ಕಿದ್ರೆ ನೀವು ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು. ಈಗ ಹೆಂಚು ಬಿಸಿಯಾಗಿದೆ. ಈಗ ದೋಸೆ ಹಾಕ್ಕೊಳ್ಳೋಣ. ತುಂಬ ತೆಳ್ಳಗೆ ತುಂಬಾ ಚೆನ್ನಾಗಿ ಬರುತ್ತೆ. ಕಲರ್ ಕೂಡ ತುಂಬ ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಎಷ್ಟು ತೆಳ್ಳಗೆ ಬೇಕಾದ್ರೆ ಹೇಳ್ಬೋದು. ನನಗೆ ಈ ಥರ ಕಪ್ಪಲ್ಲಿ ದೋಸೆ ಹಾಕೋದು ತುಂಬಾ ಇಷ್ಟ. ಹಾಗಾಗಿ ಎಲ್ಲ ದೋಸೆಗಳಲ್ಲೂ ಕಪ್ಪನ್ನೇ ಉಪಯೋಗಿಸ್ಕೊಳ್ತೀನಿ. ಕಪ್ಪಲ್ಲಿ ದೋಸೆ ಹಾಕಿದರೆ ಸೌಟಿಗಿಂತ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಎಣ್ಣೆ ತುಪ್ಪ 2 ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಮೇಲ್ಗಡೆ ಮುಚ್ಚಿ ಫ್ರೈ ಮಾಡ್ಕೋಬೇಕು. ಇದನ್ನು ಒಂದೇ ಸೈಡು ಫ್ರೈ ಮಾಡ್ಕೊಳ್ಬೋದು ಅಥವಾ 2 ಸೈಡು ಫ್ರೈ ಮಾಡ್ಕೊಳ್ಬೋದು. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಮತ್ತು ತುಂಬ ಬೇಗ ಆಗೋಂಥ ರೆಸಿಪಿ ಇದು. ದಿಢೀರ್ ಅಂತ ಮಾಡ್ಕೊಳ್ಬಹುದು. ತಿನ್ನೋದಕ್ಕೂ ಅಷ್ಟೇ ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ. ಇದ್ರ ಜೊತೆ ಸ್ವಲ್ಪ ಖಾರವಾಗಿರೋಂಥ ಗ್ರೇವಿ ಇಟ್ಕೊಳ್ಬೇಕು, ಚೆನ್ನಾಗಿರುತ್ತೆ. ಚಟ್ನಿನೂ ಚೆನ್ನಾಗಿರುತ್ತೆ, ಅಥವಾ ಚಟ್ನಿ ಪುಡಿ ಹಾಕಿ ಕೂಡ ರೋಲ್ ಮಾಡ್ಕೊಳ್ಬೋದು. ನಾನಿಲ್ಲಿ ಚಿಕನ್ ಗ್ರೇವಿ ತೊಗೊಂಡಿದ್ದೀನಿ. ಹಾಗೆ ವೆಜ್ನಲ್ಲಿ ಕ್ಯಾಪ್ಸಿಕಮ್ ಆಲೂ ಗ್ರೇವಿ ಮಾಡಿದ್ದೀನಿ. ಅದು ಕೂಡ ತುಂಬ ರುಚಿಯಾಗಿದೆ. ಮುಂದಿನ ವೀಡಿಯೋದಲ್ಲಿ ಹಾಕ್ಕೊಳ್ತೀನಿ. ನನ್ನ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿಗೆ ಕಮೆಂಟ್ ಮಾಡಿದಂಥ ರಾಧಾ ಗೌಡ, ಹರೀಶ್ BS, ವಿನಯ್ ಯೋಗ, ಉಷಾ, ಪಲ್ಲವಿ, ಮಂಜುಳಾ ವಾಲಿಶಾ, ಸುಮತಿ ಇವ್ರಿಗೆ ಧನ್ಯವಾದಗಳು ಹೇಳೋದಕ್ಕೆ. ಹಾಗೆ ಸಿಂಪಲ್ ರೆಸಿಪಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳೇನಾದ್ರು ಇದ್ದರೆ ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಓಕೆ, ಬಾಯ್, ಥ್ಯಾಂಕ್ ಯು.